ಹಾರುಗೇರಿ ಪಟ್ಟಣದಲ್ಲಿ ನೂತನವಾಗಿ ಲೋಕಾರ್ಪಣೆಗೊಳ್ಳಲಿರುವ ಸಣ್ಣ ಸನ್ನಿ ಆಸ್ಪತ್ರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜತ್ತ ಜಾಂಬೊಂಟಿ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ನೂತನ ಸಣ್ಣ ಸನ್ನಿ ಆಸ್ಪತ್ರೆಯು ಜನವರಿ 8ರಂದು ಅತ್ಯಂತ ವಿಜೃಂಭಣೆಯಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ಡಾಕ್ಟರ್ ಯಲ್ಲಾಲಿಂಗ ಸನ್ನಸನ್ನಿ ತಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಸನ್ನಸನ್ನಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನ ಆಚಲೇರಿ ಜಿಡಗ ಮಠದ ಬಸವರಾಜೇಂದ್ರ ಸ್ವಾಮೀಜಿ ವಹಿಸಿಕೊಳ್ಳುವರು. ಉದ್ಘಾಟಕರಾಗಿ ಸಂಸದರಾದ ಸದಸ್ಯ ಈರಣ್ಣ ಕಡಾಡಿ, ಮುಖ್ಯ ಅತಿಥಿಗಳಾಗಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ, ಮಾಜಿ ಶಾಸಕ ಪಿ ರಾಜೀವ, ಡಾಕ್ಟರ್ ಎಲ್ಎಸ್ ಜಂಬಗಿ, ಡಾಕ್ಟರ್ ಸಂಜೀವ ಪಾಟೀಲ, ಡಾಕ್ಟರ್ ಸೋಮನಗೌಡ ಪಾಟೀಲ, ಡಾಕ್ಟರ್ ನವೀನ ಗೋಲಬಾವಿ, ಡಾಕ್ಟರ್ ಸಿಬಿ ಕುಳಿಕೋಡ, ಪುರಸಭೆ ಅಧ್ಯಕ್ಷ ವಸಂತಲಾಳಿ, ಮೊಗಳಕೋಡ ಪುರಸಭೆ ಅಧ್ಯಕ್ಷೆ ಶಾಂತವ ಗೋಕಾಕ, ಸಿಪಿಐ ರವಿಚಂದ್ರ ಡಿವಿ, ಪಿಎಸ್ಐ ಮಾಳಪ್ಪ ಪೂಜಾರಿ ಮತ್ತು ಎಸ್ಎಂ ಕಾರಜೋಳ ಆಗಮಿಸುವರು ಎಂದು ತಿಳಿಸಿದರು. ನಂತರ ಮಾತನಾಡಿದ ಅವರು, ಮಧ್ಯಮ ವರ್ಗದ ರೈತ ಕುಟುಂಬದಿಂದ ಬಂದ ನಾನು ಗ್ರಾಮೀಣ ಭಾಗದ ಬಡ ಹಾಗೂ ದೀನದಲಿತ ಜನರ ಕಷ್ಟವನ್ನ ಅರಿತಿರುವ ನಾನು ಈ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಡಾಕ್ಟರ್ ಯಲ್ಲಾಲಿಂಗ ಸನ್ನಸನ್ನಿ ಹೇಳಿದರು. ಇನ್ನು ಆಸ್ಪತ್ರೆಯ ಸೌಲಭ್ಯಗಳು 24/7 ತುರ್ತು ಚಿಕಿತ್ಸಾ ಘಟಕ, ಒಳ ಮತ್ತು ಹೊರ ರೋಗಿಗಳ ಚಿಕಿತ್ಸಾ ಘಟಕ, ಸುಸಜ್ಜಿತವಾದ ಐಸಿಯು ಘಟಕ, ಡೇ ಕೇರ್ ಸೌಲಭ್ಯ, ಔಷಧಾಲಯ, ಲ್ಯಾಬೊರೇಟರಿ, ಇಸಿಜಿ, ಇಕೋ, ಟಿಎಂಟಿ ಇತ್ಯಾದಿ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತವಾದ ಕಟ್ಟಡ ಹೊಂದಿದೆ. ಇದರ ಜೊತೆಗೆ ಮಧುಮೇಹ, ಬಿಪಿ ಮತ್ತು ಹೃದಯ ರೋಗ ಚಿಕಿತ್ಸೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಆದ್ದರಿಂದ ಈ ಎಲ್ಲಾ ಸೌಲಭ್ಯಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರಮೇಶ್ ಕುಮಾರ ಘಂಟಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಯಬಾಗ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಭು ದರೂರ, ಶ್ರೀಶೈಲ ಪಾಟೀಲ, ಮಾರುತಿ ಹೊಸಪೇಟೆ, ಆನಂದ ಸನ್ನಸನ್ನಿ, ಹನುಮಂತ ಕುರಿ ಉಪಸ್ಥಿತರಿದ್ದರು. ಪ್ರತಿನಿಧಿ ಮಹದೇವ ಕಾಂಬ್ಳೆ, ರಾಯಭಾಗ. ಹಾರುಗೇರಿ ಪಟ್ಟಣ ಹಾಗೂ ಸುತ್ತಮುತ್ತಲೇ ಇರತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ನಾನು ರಮೇಶ್ ಕುಮಾರ್ ಘಂಟಿ ಅಂತ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವರು ಡಾಕ್ಟರ್ ಯಲ್ಲಾಲಿಂಗ ಸನ್ನಸನ್ನಿ, ರಾಯಬಾಗ ತಾಲೂಕಿನ ಮುಗಳಕೋಡದ ನಿವಾಸಿಗಳು. ಸದ್ಯ ವೈದ್ಯಕೀಯ ನಗರಿ ಅಂತ ಬೆಳೀತಕ್ಕಂಥ ಹಾರುಗೇರಿಯ ಚನ್ನವೃಷ್ಣೇಂದ್ರನ ಈ ನಾಡಿನಲ್ಲಿ ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಹಾಗೂ ಮನೆ ಮಗನೂ ಕೂಡ ಆಗಿರ್ತಕ್ಕಂತಹ ಡಾಕ್ಟರ್ ಯಲ್ಲಾಲಿಂಗ ಸನ್ನಸನ್ನಿ ಅವರು ಇದೇ ದಿನಾಂಕ 8ನೇ ತಾರೀಕಿಗೆ ಬುಧವಾರ ಹಾರುಗೇರಿಯ ಈ ಪಟ್ಟಣದಲ್ಲಿ ಡಾಕ್ಟರ್ ಸನ್ನಸನ್ನಿ ಹಾಸ್ಪಿಟಲ್ ಅಂತ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ವತಃ ಇವತ್ತಿನ ವೈದ್ಯಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಯಲ್ಲಾಲಿಂಗ ಅವರು ಅತ್ಯಂತ ಬಡ ಕುಟುಂಬದಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ಕೊಂಡು ಬಂದಿದ್ದಾರೆ. ಅವರು MBBS ಅನ್ನ ಬೆಳಗಾವಿಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮುಗಿಸಿದ್ದಾರೆ. MD ಜನರಲ್ ಮೆಡಿಸಿನ್ ಅನ್ನ ಗೋವಾ ಪಕ್ಕದ ರಾಜ್ಯ ರಾಜ್ಯದ ಗೋವಾ ಮೆಡಿಕಲ್ ಕಾಲೇಜಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ತರಗಡೆಯಾಗಿ ಬಂದಿದ್ದಾರೆ. ಇಂತಹ ಒಂದು ಪ್ರತಿಭಾನ್ವಿತ ಡಾಕ್ಟರ್ ನಮ್ಮ ಹಾರುಗೇರಿ ಭಾಗದಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇರೋದು ಒಳ್ಳೆಯ ಒಂದು ಸಂತೋಷದ ಸುದ್ದಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತಿನ ದವಾಖಾನೆಗಳು ಅಂದ್ಕೂಡಲೇ ಅವು ನಮ್ಮ ಕೈಗೆ ನಿಲ್ಕಲಾರದಂತಹ ಆಸ್ಪತ್ರೆಗಳಂತಕ್ಕಂಥ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿಬಿಟ್ಟಿದೆ. ಅವುಗಳನ್ನೆಲ್ಲ ನಿರ್ಮೂಲನೆ ಮಾಡಿ ಆಸ್ಪತ್ರೆ ಅಂದ್ರೆ ಇದು ಕೂಡ ನಮ್ಮ ಮನೆ ಇದ್ದ ಹಾಗೇನೆ, ನಾವು ಇಲ್ಲಿ ಬಿಲ್ಲಿಗೆ ಹಂಚತಕ್ಕಂಥ ಅವಶ್ಯಕತೆ ಇಲ್ಲ, ನಮ್ಮ ಆರೋಗ್ಯಕ್ಕಾಗಿ ನಾವು ಕಾಳಜಿ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಕೈಗೆಟುಕುವ ದರ ಅನ್ನೋದಂತೇನಿಲ್ಲ. ಇಲ್ಲಿ ರೋಗಿ ಏನು ವಾಸಿ ಆಗ್ಬೇಕೋ ಅದು ಬಹಳ ಮಹತ್ವದಿದೆ. ಆಮೇಲೆ ಭಾರತ ಸರ್ಕಾರ ನೀಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನ, ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನ, ಜನೌಷಧಿ ಕೇಂದ್ರಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ಮತ್ತು ಪ್ರತಿಯೊಂದು ರೋಗಿಗೂ ಕೂಡ ನಾವು ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಾಡಿಸೋ ಸಲುವಾಗಿ ಒಂದು ತಿಳುವಳಿಕೆಯನ್ನು ಕೊಟ್ಟು, ನೀವು ವರ್ಷವಾರು ಇಷ್ಟು ಕಂತುಗಳನ್ನು ತಂದುಕೊಂಡ್ರೆ ನಿಮ್ಗೆ ಮೆಡಿಕಲ್ ಬೆನಿಫಿಟ್ ಏನು ಸಿಗ್ತದೆ. ಯಾಕಂದ್ರೆ ಇನ್ಶೂರೆನ್ಸ್ ಅಂದ್ರೆ ಒಂಥರ ಏನೋ ಜನರಿಗೆ ಭಯ ಇದೆ. ಅದರಿಂದ ಹೊರತುಪಡಿಸಿ ಏನಿದೆ, ಇದರಿಂದ ಏನು ಲಾಭ ಆಗ್ತದೆ, ₹1 ಕೂಡ ಖರ್ಚು ಮಾಡಲಾರದೆ ಅವ್ರು ಇನ್ಶೂರೆನ್ಸ್ ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಸನ್ನಸನ್ನಿ ಮುಗಳಕೋಡದಿಂದ MBBS MD ಜನರಲ್ ಮೆಡಿಸಿನ್ ಅದು 8ನೇ ತಾರೀಕು ಇಲ್ಲೇ ಹಾರುಗೇರಿ ಪಟ್ಟಣದಲ್ಲಿ ಹೊಸ ಆಸ್ಪತ್ರೆಯನ್ನು ಆರಂಭಿಸಲಿದ್ದೀವಿ. ವಿಶೇಷವಾಗಿ ಬಡ ಜನರಿಗಾಗಿ ಇರುವಂಥ ಒಂದು ಆಸ್ಪತ್ರೆ. ಆದ ಕಾರಣ ಎಲ್ಲರೂ ಈ ಆಸ್ಪತ್ರೆ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಮ್ಮ ಆಸ್ಪತ್ರೆ ಒಳಗಿರುವಂಥ ಸೌಲಭ್ಯಗಳು ಅಂತಂದ್ರೆ 24x7 ದಿನದ 24 ಗಂಟೆನೂ ಎಮರ್ಜೆನ್ಸಿ ಸೇವೆಯನ್ನು ಕೊಡ್ತೀವಿ. ಆಮೇಲೆ IPD, OPD, ಒಳರೋಗಿ ವಿಭಾಗ ಮತ್ತು ಹೊರರೋಗಿ ವಿಭಾಗ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ. ಆಮೇಲೆ ಡೇ ಕೇರ್ ಫೆಸಿಲಿಟಿ, ಅಲ್ಲೇ ಇಂಜೆಕ್ಷನ್ ತೊಗೊಂಡು ಮತ್ತೆ ಮನೆಗೆ ಹೋಗಿ ಕಡಿಮೆ ಆಗುವಂಥ ಗುಣಗಳು ಅವೇನು ರೋಗಗಳಿರ್ತಾವೆ ಅವಾಗ ಅಲ್ಲಿಂದಲೇ
ಕಳಿಸ್ತೀವಿ. ಆಮೇಲೆ ಸುಸಜ್ಜಿತವಾದ ಲ್ಯಾಬ್ರೇಟರಿ ಮತ್ತು ಫಾರ್ಮಸಿ ಎಲ್ಲ ಇದೆ. ಅದಕ್ಕೆ ಸದುಪಯೋಗ ಪಡ್ಕೊಳ್ಬೇಕು. ಈಗ ನಾವೊಂದು ರೈತ ಕುಟುಂಬ ರೀ. ನಾವು ಬಡತನ ಏನು ಅಂತ ಹೇಳಿ ಭಾಳ ಹತ್ತಿರದಿಂದ ನೋಡಿದ್ವಿ. ಸೊ ಅದ್ರ ಸಲುವಾಗಿ ಬಡ ರೋಗಿಗಳಿಗೆ ಅವ್ರಿಗೆ ಯಾವ ಥರ ಅದರ ಒಂದು ಸ್ಟೇಟಸ್ ನೋಡಿಕೊಂಡು ಅದೇ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮುಂದೆ ಬರುವಂಥ ನಿರ್ಮಾಣದೊಳಗೆ ಮತ್ತು ಇನ್ಶೂರೆನ್ಸು ಆ ಥರ ಬಡ ರೋಗಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳನ್ನಲ್ಲ ಅದನ್ನು ತೊಗೊಂಡು ಬಂದು ಅವರಿಗೆ ಒಂದು ಅವ್ರದ್ದೇ ಆದಂಥ ಒಂದು ಅವ್ರಿಗೆ ಏನು ಚೌಕಟ್ಟು ಐತಲ್ಲ ಅದರೊಳಗೆ ನಾವು ಸರ್ಕಾರಿ ಯೋಜನೆಗಳು ಏನಾದ್ರು ಬೆನಿಫಿಟ್ ತಮ್ಮಲ್ಲಿ ಸಿಗ್ತಾವೆ? ಈಗ ಸದ್ಯಕ್ಕೆ ಏನೂ ಇಲ್ಲ. ಇನ್ನು ಮುಂದೆ ಹೋದಂಗೆ